Let's go. ಫೈನಲಿ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಏನಪ್ಪ ಅಂತಂದರೆ ಇವತ್ತು ಒಂದು ಆ್ಯಕ್ಟಿವಿಟೀಸನ್ನು ಮಾಡುವಾಗ ಖುಷಿ ಆಯಿತು. ಅದನ್ನು ನಿಮ್ಮೊಂದಿಗೆ ಶೇರ್ ಮಾಡೋಣ ಅಂಥೇಳಿ ಈ ಎಡಿಟಿಂಗ್ ವಿಡಿಯೋನ ಹೆಂಗೆ ಮಾಡೋದು ಅಂಥೇಳಿ ಕಲಿಯೋ ಪ್ರಯತ್ನದಲ್ಲಿ ಇದೊಂದು ಮೊದಲನೇ ಪ್ರಯತ್ನ. ಸೊ ನನ್ನ ಎರಡನೇ ಮಗಳು ಪೇಪರ್ನ ಹೆಂಗೆ ಓದಬೇಕು ಅಂತ ನಿಮಗೆಲ್ಲ ಹೇಳ್ಕೊಡ್ತಾಳೆ. ನಾನು ನಾರ್ಮಲಾಗಿ ಮಾತಾಡೋ ಲ್ಯಾಂಗ್ವೇಜಲ್ಲೇ ನಾನು ವಾಯ್ಸ್ ಓವರ್ ಮಾಡೋಣ ಅಂತ ಪ್ರಯತ್ನ ಮಾಡ್ತಿದ್ದೀನಿ. ನೀವು ಇದರಲ್ಲಿ ಏನಾದ್ರೂ ಸಜೆಷನ್ಸ್ ಕೊಡೋದಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಐ ಕ್ಯಾನ್ ಯೂಸ್ ದೋಸ್ ಸಜೆಷನ್ಸ್. ಸೊ ಇವತ್ತು ನನ್ನ ಮಗಳು ಎಕ್ಸಾಮ್ಗೋಸ್ಕರ ಓದ್ತಾ ಇದ್ಲು. ಅದನ್ನು ನೋಡಿ ಇವ್ರಿಗೆ ಮೇಡಮರ್ಗೆ ಎಫೆಕ್ಟ್ ಆಗಿ ಹೋಗ್ಬಿಟ್ಟು ತಾವು ಒಂದು ನ್ಯೂಸ್ ಪೇಪರ್ ತೊಗೊಂಬಂದು ಅದೇ ಕೆಲಸನ ಮುಂದುವರಿಸಿದ್ದಾರೆ. ಅದನ್ನು ಯಾವ ಥರ ಮಾಡ್ತಾರೆ ಅಂತ ನಿಮ್ಮ ಮುಂದೆ ಹೇಳೋ ಪ್ರಯತ್ನ ಮಾಡ್ತಿದ್ದೀನಿ. ಮತ್ತು ಇದು ನಮ್ಮದು ಇವಾಗ ರೀಸೆಂಟಾಗಿ ನಾವು ಮಾಡಿರೋಂಥದ್ದು ಆ್ಯಕ್ಟಿವಿಟಿ. ಇದನ್ನು ನೋಡಿಬಿಟ್ಟು ಎಂಜಾಯ್ ಮಾಡಿರಿ. ಅದ್ರ ಜೊತೆಗೇ ನಮಗೆ ಸಪೋರ್ಟ್ ಮಾಡಿರಿ. ನೀವೇನು ಹೇಳಬೇಕು ಅಂದ್ಕೊಂಡಿದ್ರೆ ಅದನ್ನು ಕಮೆಂಟಲ್ಲಿ ಹೇಳಿರಿ. ನೋಡಿರಿ, ಅಕ್ಷರಕ್ಕೂ ಇವ್ರ ಕಣ್ಣಿಗೂ ಗ್ಯಾಪೇ ಇಲ್ಲ, ಅಷ್ಟು ಚೆನ್ನಾಗಿ ಓದ್ತಿದ್ದಾರೆ ಇವರು. ನಾನು ನೋಡಿದ ತಕ್ಷಣ ತಮ್ಮ ಪೊಸಿಷನನ್ನು ಚೇಂಜ್ ಮಾಡೋಕ್ಕೆ ಎದ್ಬಿಟ್ರು. ಏನು ಮಾಡೋಕ್ಕಾಗಲ್ಲ, ನನಗೆ ನೋಡೋ ಖುಷಿ, ಅವಳು ಸಪ್ರೇಟಾಗಿ ಓದೋ ಖುಷಿ. ಅಕ್ಷರಗಳ ಮೇಲೆ ಕೈ ಇಡಬೇಕು ಅಂಥೇಳಿ ಅವ್ರ ಅಕ್ಕನ ಹತ್ರ ನೋಡ್ಕೊಂಬಂದ್ಬಿಟ್ಟಾಳೆ. ಆಲ್ರೆಡಿ ನೋಡಿ ಕಲಿ, ಮಾಡಿ ತಿಳಿ. ನೋಡ್ಕೊಂಬಂದಿದ್ದಾಳೆ ಕಲ್ತ್ಕೊಂಡು, ಈಗ ಮಾಡಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದಾಳೆ. ಇವಳು ಏಜ್ಗೆ ಇದಿಷ್ಟೆಲ್ಲ ಮಾಡ್ತಾಳಂತ ನಾನು ಅಂದ್ಕೊಂಡಿರಲಿಲ್ಲ. ನನಗೆ ಅವಳು ಮಾಡೋ ಆ್ಯಕ್ಟಿವಿಟೀಸ್ ಎಲ್ಲ ನೋಡಿದ ತಕ್ಷಣ ತುಂಬ ಖುಷಿಯಾಗುತ್ತೆ. ಫೈನಲಿ ಯಾವ ಆ್ಯಂಗಲಿಂದ ಕೂತ್ಕೊಂಡ್ರೆ ನಮ್ಮ ಅಮ್ಮಗೆ ಕಾಣಲ್ಲ ಅಂತ ಪ್ರಯತ್ನ ಮಾಡ್ತಾನೆ ಇದ್ದಾಳೆ ಆಕೆ ಯಾವ ಆ್ಯಂಗಲ್ಗೆ ಒಳ್ಳಿದ್ರು ನಾನು ಹೋಗೋಗಿ ಕ್ಯಾಮ್ರಾ ಹಿಡಿತಿದ್ದೆ. ಯಾಕೆ ಹಿಡಿತಾಳೆ ಅಂತ ವಾಪಸ್ ನನ್ನೇ ನೋಡ್ತಿದ್ಲು ಆಕೆ ಗೊತ್ತಿಲ್ಲ ನಾನು ವೀಡಿಯೋ ಮಾಡಕತ್ತೀನಿ ಅಂತ. ಅವಳಿಗೆ ಅರ್ಥ ಆಗ್ತಿಲ್ಲ ಅದು ಪಾಪ. ಫೈನಲಿ ಹೆಂಗೋ ಒಂದು ಕಡೆ ಕುತ್ಕೊಂಡು ಓದಿದ್ರೆ ಅದು ಬಿಡು, ನಮ್ಮಮ್ಮ ನಾನು ಬಿಟ್ಟು ಸರಿಯಲ್ಲ ಅಂತ ಗೊತ್ತಾಯ್ತು ಆಕೆಗೆ. ಅಕ್ಷರ ಮೇಲೆ ಕೈ ಇಡೋದು, ಅವ್ರ ಅಕ್ಕ ಮಾಡ್ದಂಗೆ ಮಾಡೋದು ಎಲ್ಲ ಪ್ರಯತ್ನನೂ ಮಾಡ್ತಿದ್ಲು. ಅದೇ ನಮ್ಮ ಹಿರಿಯರು ಅದಕ್ಕೆ ಹಿಂದೆ ಹೇಳಿಟ್ಬಿಟ್ಟಾರೆ ಎಲ್ಲನೂ. ಹಿರಿಯರು ಮಾಡಿರೋ ಮಾತುಗಳು ಯಾವುದು ಸುಳ್ಳು ಅನಿಸಲ್ಲ. ಹಿರಿಯ ಅಕ್ಕನ ಚಾಳು ಮನೆ ಮಂದಿ ಅಂತ. ಈ ಮಾತು ಒಳ್ಳೆಯದಕ್ಕೂ ಬರುತ್ತೆ, ಕೆಟ್ಟದಕ್ಕೂ ಬರುತ್ತೆ. ಆದರೆ ಇಲ್ಲಿ ನನ್ನ ಮಗಳಿಗೆ ಅದು ಒಳ್ಳೆಯ ರೀತಿಯಲ್ಲಿ ಹಿರಿಯ ಅಕ್ಕನ ಚಾಳಿ ಬಂದೈತಿ. ಅವ್ರ ಅಕ್ಕ ಓದೋದು ನೋಡಿಬಿಟ್ಟು ಇನ್ಸ್ಪೈರ್ ಆಗಿ ಆಕೆನೂ ಓದೋ ಪ್ರಯತ್ನ ಮಾಡ್ತಿದ್ದಾಳೆ. ನನಗೆ ಮುಂದೆ ಓದಿಸೋವಂಥದ್ದು ಕಷ್ಟ ಇಲ್ಲ ಅಂತ ಕಾಣಿಸ್ತಿ. ಇಷ್ಟೇ ಸ್ನೇಹಿತರೆ, ಸುಮ್ಮನೆ ನಿಮಗೆ ಒಂದು ಅವಳದ್ದು ಆ್ಯಕ್ಟಿವಿಟಿ ತೋರಿಸೋಣ ಅನ್ನಿಸ್ತು, ಅದಕ್ಕೇ ಮಾಡಿದೆ. ಎಲ್ರಿಗೂ ಕೂಡ ಇದು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತು ಏನಾದರೂ ಸಜೆಷನ್ಸ್ ಇದ್ದರೆ ಕೊಡಿರಿ, ನಾನು ಮುಂದಿನ ವೀಡಿಯೋದಲ್ಲಿ ಅವನ್ನ ಇನ್ಕ್ಲೂಡ್ ಮಾಡ್ಕೊತೀನಿ. ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು ಗಾಯ್ಸ್.